ಈ ವಿಡಿಯೋ ಎಲ್ಲಾ ತರಹದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅತಿ ಹೆಚ್ಚು ಬಾರಿ ಕೇಳಾದ ಪ್ರಶ್ನೋತ್ತರಗಳನ್ನು ಒಳಗೊಂಡಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಯಾವ ವರ್ಷದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಬಾಂಬೆಯನ್ನು ಪೋರ್ಚುಗೀಸರಿಂದ ಸ್ವಾಧೀನಪಡಿಸಿಕೊಂಡಿತು? ಸರಿಯಾದ ಉತ್ತರ 1668. 1930ರಲ್ಲಿ ಸ್ವಾತಂತ್ರ್ಯ ಘೋಷಣೆ ಪ್ರತಿಜ್ಞೆಯನ್ನು ಯಾರು ರಚಿಸಿದರು? ಸರಿಯಾದ ಉತ್ತರ ಮಹಾತ್ಮ ಗಾಂಧಿ. ಪೇಶ್ವೆಯು ಈ ಕೆಳಗಿನ ಯಾವ ಒಪ್ಪಂದಗಳ ಮೂಲಕ ಬ್ರಿಟಿಷರೊಂದಿಗೆ ಅಧೀನ ಮೈತ್ರಿಯನ್ನು ಒಪ್ಪಿಕೊಂಡರು? ಸರಿಯಾದ ಉತ್ತರ ಬಸ್ಸೆನ್ ಒಪ್ಪಂದ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಬದ್ರುದ್ದೀನ್ ತಯಾಬ್ಜಿ. ಭಾರತದ ಕೊನೆಯ ವೈಸ್ರಾಯ್ ಯಾರು? ಸರಿಯಾದ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್. ಕೆಳಗಿನವರಲ್ಲಿ ಬಿಹಾರ ವಿದ್ಯಾಪೀಠದ ಸಂಸ್ಥಾಪಕರು ಯಾರು? ಸರಿಯಾದ ಉತ್ತರ ರಾಜೇಂದ್ರ ಪ್ರಸಾದ್. ಅಖಿಲ ಭಾರತ ಖಿಲಾಫತ್ ಸಮ್ಮೇಳನವು 1919ರಲ್ಲಿ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ದೆಹಲಿ. ಮದ್ರಾಸ್ ಪ್ರೆಸಿಡೆನ್ಸಿಯ ಯಾವ ರಾಜ್ಯಪಾಲರು ಟಿಪ್ಪು ಜೊತೆ ಮಂಗಳೂರನ್ನು ಒಪ್ಪಂದ ಮಾಡಿಕೊಂಡರು? ಸರಿಯಾದ ಉತ್ತರ ಜಾರ್ಜ್ ಮ್ಯಾಕಾರ್ಟ್ನಿ. ಕೆಳಗಿನ ಯಾವ ದೇಶಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಟೈಗರ್ ಲೀಜನ್ ಅನ್ನು ಆಯೋಜಿಸಿದರು? ಸರಿಯಾದ ಉತ್ತರ ಜರ್ಮನಿ. ಭಾರತದ ಸ್ವಾತಂತ್ರ್ಯದ ಸಮಯದಲ್ಲಿ ಸ್ಥಾಪಿಸಲಾದ ಆರ್ಬಿಟಲ್ ಟ್ರಿಬ್ಯುನಲ್ನ ಮುಖ್ಯಸ್ಥರು ಈ ಕೆಳಗಿನವರಲ್ಲಿ ಯಾರು? ಸರಿಯಾದ ಉತ್ತರ ವಿಲಿಯಂ ಪ್ಯಾಟ್ರಿಕ್ ಸ್ಪೆನ್ಸ್. ಕೊಯಮತ್ತೂರಿನಲ್ಲಿ 1857ರ ದಂಗೆಯನ್ನು ಯಾರು ಮುನ್ನಡೆಸಿದರು? ಸರಿಯಾದ ಉತ್ತರ ಮುಳಬಾಗಲು ಸ್ವಾಮಿ. ರ್ಯೋತ್ವಾರಿ ವಸಾಹತುವನ್ನು ಬ್ರಿಟಿಷರು ಯಾವ ಪ್ರೆಸಿಡೆನ್ಸಿಯಲ್ಲಿ ಮೊದಲು ಪರಿಚಯಿಸಿದರು? ಸರಿಯಾದ ಉತ್ತರ ಮದ್ರಾಸ್. ಧನ್ಯವಾದಗಳು.